ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು. ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಸಹಕಾರಿ ಬಂಧುಗಳೇ, ಉಡುಪಿ ಜಿಲ್ಲೆಯ ಕೋಟಾ ಊರಿನಲ್ಲಿರುವಂತಹ ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘ 67 ವರ್ಷಗಳ ಇತಿಹಾಸ ಹೊಂದಿದೆ. ಬನ್ನಿ, ಈ ಒಂದು ಸಹಕಾರಿ ಸಂಘದ ಬೆಳವಣಿಗೆ ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗಿದೆ ನೋಡ್ಕೊಂಡು ಬರೋಣ. ನಮಸ್ತೆ, ನಾನು ಶರತ್ ಕುಮಾರ್ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘ ನಿಯಮಿತ ಕೋಟಾ. ಇದರಲ್ಲಿ ಕಳೆದ 25 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಘವು 11 ಗ್ರಾಮಗಳನ್ನು ಹೊಂದಿ ವ್ಯವಹಾರ ನಡೆಸ್ತಾ ಇದೆ. ಹಾಗೆ 13 ಶಾಖೆಗಳನ್ನು ತೆರೆದು ಒಂದು ಪ್ರಧಾನ ಕಚೇರಿಯನ್ನು ಹೊಂದಿ ಸ್ವಂತ ಕಟ್ಟಡಗಳನ್ನು ಹೊಂದಿ ನಮ್ಮ ಸದಸ್ಯರಿಗೆ ಸೇವೆ ನೀಡ್ತಾ ಇದೆ. ಹಾಗೆ 3 ಸಕಲ ಮಾರಾಟ ಮಳಿಗೆಯನ್ನು ದೊಡ್ಡ ಮಟ್ಟದಲ್ಲಿ ತೆರೆದು ನಮ್ಮ ಜನರಿಗೆ ಅಗತ್ಯ ಬೇಕಾದ ಕೃಷಿಗೆ ಪೂರಕವಾದ ಹಾಗೂ ಮನೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಅತಿ ಕಡಿಮೆ ದರದಲ್ಲಿ ನಾವು ಗ್ರಾಹಕರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ರೈತರಿಗೆ ಅಲ್ಲಿ ಖರೀದಿ ಮಾಡಲಿಕ್ಕೆ ಅನುಕೂಲವಾಗುವಂತೆ ರೈತ ಸಂಜೀವಿನಿ ಕ್ರೆಡಿಟ್ ಕಾರ್ಡ್ ಅನ್ನು ನೀಡಿ, ಅದು 1 ಲಕ್ಷದವರೆಗೆ ಕ್ರೆಡಿಟ್ ಲಿಮಿಟ್ ಇರ್ತದೆ. 1 ತಿಂಗಳು ನಾವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದು ಅವರಿಗೆ ಯಾವುದೇ ಬಡ್ಡಿಯನ್ನು ವಿಧಿಸುವುದಿಲ್ಲ. ಆ 1 ತಿಂಗಳ ನಂತರ ಅವರಿಗೆ ನಾವು 10% ಬಡ್ಡಿಯನ್ನು ವಿಧಿಸುತ್ತಿದ್ದೇವೆ. ಹಾಗೆ ಅದರ ಸದುಪಯೋಗವನ್ನು ನಮ್ಮ ಕೃಷಿಕರು ಪಡ್ಕೊಂಡು ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ಸಂಘವು 29,500 ಜನ ಸದಸ್ಯರನ್ನು ಹೊಂದಿ ಮನೆ ಬಾಗಿಲಿಗೆ ಸೇವೆಯನ್ನು ನೀಡುವುದರೊಂದಿಗೆ ಈ ಬಾರಿ 5,79 ಲಕ್ಷಗಳ ಲಾಭವನ್ನು ಗಳಿಸಿದೆ. ಹಾಗೂ ಡಿವಿಡೆಂಟನ್ನು 16-17% ಡಿವಿಡೆಂಟ್ ನೀಡ್ತಾ ಬಂದಿದೆ. ಹಾಗೆ ಈಗ ಪ್ರಸ್ತುತ 270 ಕೋಟಿ ಠೇವಣಿಯನ್ನು ಹೊಂದಿ 215 ಕೋಟಿ ಸಾಲವನ್ನು ಹೊರಬಾಕಿ ಸಾಲ ಹೊಂದಿದೆ. ಹಾಗೂ ನಮ್ಮ ಸಂಘ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹಾಗೂ ಎಲ್ಲ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಸಂಘ ಅತ್ಯುತ್ತಮ ಸಂಘ ಎನ್ನುವ ಹಲವಾರು ಪ್ರಶಸ್ತಿಗಳು ನಮ್ಮದಾಗಿದೆ. ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, DCC ಬ್ಯಾಂಕಿನ ಪ್ರಶಸ್ತಿಗಳು ಪ್ರತಿ ವರ್ಷ ನಮಗೆ ಸಿಗ್ತಾ ಇದೆ. ಹಾಗೂ ಪ್ರತಿ ವರ್ಷ A ವರ್ಗೀಕರಣದ ಆಡಿಟನ್ನು ಹೊಂದಿದೆ ಎಂದು ಹೇಳಲಿಕ್ಕೆ ನಾನು ಈ ದಿನ ಸಂತೋಷ ಪಡ್ತೇನೆ. ಹಾಗೆ ನಮ್ಮಲ್ಲಿ 60 ಮಂದಿ ಸಿಬ್ಬಂದಿಗಳು ಕಾಯಂ ಆಗಿ ಕೆಲಸ ಮಾಡ್ತಾಯಿದ್ದು ನಮ್ಮ 13 ಶಾಖೆಗಳಲ್ಲಿ ಅತಿ ಉತ್ತಮವಾದ ಸೇವೆ ನೀಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮ್ಮ ಗ್ರಾಹಕರು ನಮಗೆ ಕೊಡುವ ಈ ಸ್ಪಂದನೆಯನ್ನು ನಾವು ಅದನ್ನು ಕಂಡುಕೊಂಡಿದ್ದೇವೆ. ಹಾಗೆ ನಮ್ಮ ರೈತರಿಗೆ ಹಲವಾರು ಸೇವೆಗಳನ್ನು ನಮ್ಮ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. ರೈತರು ಸಾಲ ಮಾಡಿ ಮೃತಪಟ್ಟಲ್ಲಿ ಅವರಿಗೆ ರೈತರ ಕ್ಷೇಮ ನಿಧಿಯಿಂದ ನಾವು ಅವರ 25% ಸಾಲವನ್ನು ಅವರಿಗೆ ನಾವು ಕಟ್ಟಲು ಬ್ಯಾಂಕು ಅವರಿಗೆ ಸಹಾಯಧನ ನೀಡ್ತಾ ಇದೆ. ಹಾಗೆ ನಮ್ಮ ಸಹಕಾರಿ ಸಂಘ ಇಡೀ ದೇಶದಲ್ಲೇ ಮಾಡದಿರುವಂಥ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ತೆರೆದು ನಮ್ಮ ರೈತ ಸದಸ್ಯರಿಗೆ ಅತಿ ಕಡಿಮೆ ದರದಲ್ಲಿ ವೈದ್ಯಕೀಯ ನೆರವನ್ನು ನೀಡಲು ಸೇವೆ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಹಾಗೂ ನಮ್ಮ ಸಿಬ್ಬಂದಿಗಳಿಗೆ ಆಡಳಿತ ಮಂಡಳಿಯವರು ವಿಮಾ ಸೌಲಭ್ಯವನ್ನು ಹೊಂದಿ ಯಾರೇ ನಮ್ಮ ಸಿಬ್ಬಂದಿಗಳು ಆರಾಮಿಲ್ಲದಾಗ ಅದರ ಸದುಪಯೋಗನ ಪಡ್ಕೊಳ್ಳಿಕ್ಕೆ ನಾವು ಅದಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿ ಉತ್ತಮವಾದ ವೇತನವನ್ನು ನೀಡಿದೆ. ಹಾಗೆ ನಮಗೆ ಸಮವಸ್ತ್ರವನ್ನು ನೀಡಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ. ಸಂಘವು ಉತ್ತರೋತ್ತರ ಅಭಿವೃದ್ಧಿ ಹೊಂದಿದ್ದರಿಂದ ನಮಗೆ ನಮ್ಮದು ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ನೀಡುವಲ್ಲಿ ನಾವು ಉತ್ಸುಕರಾಗಿದ್ದೇವೆ. ಹಾಗೆ ರೈತರಿಗೆ ಬೇಕಾದ ರಸಗೊಬ್ಬರ, ಕುರಿ ಗೊಬ್ಬರ, ಸಾವಯವ ಗೊಬ್ಬರ ಎಲ್ಲ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು ನಾವು ಅವರ ಮನೆ ಬಾಗಿಲಿಗೆ ಅವರಿಗೆ ನಾವು ಮುಟ್ಟಿಸ್ತಾ ಇದ್ದೇವೆ. ಹಾಗೆ
ನಮ್ಮ ಸಿಬ್ಬಂದಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಲ ಮರುಪಾವತಿಸಲು ಸದಸ್ಯರನ್ನು ಪ್ರೇರೇಪಿಸಿ ಈ ಬಾರಿ 99% ವಸೂಲಾತಿಯಲ್ಲಿ ನಮ್ಮ ಸದಸ್ಯರು ನಮಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹಾಗೆ ನಮ್ಮ 13 ಶಾಖೆಗಳು ಸ್ವಂತ ಕಟ್ಟಡ ಹೊಂದಬೇಕು ಅನ್ನುವ ಆಡಳಿತ ಚಿಂತನೆ ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ. ಇದೇ ಬರುವ 18ನೇ ತಾರೀಕಿನಂದು ನಮ್ಮ ಮಣೂರು ಶಾಖೆ ತೆರಲಿಕ್ಕಿದೆ. 4,16,00,000 ವೆಚ್ಚದಲ್ಲಿ ದೊಡ್ಡ ಮಟ್ಟದ ಒಂದು ಕಟ್ಟಡ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಅತೀವಾಗಿ ಸಂತೋಷ ಪಡ್ತೇನೆ. ಹಾಗೂ ನಮ್ಮ ಸಂಸ್ಥೆಯನ್ನು ಮೆಚ್ಚಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಹಾಗೆ ಮತ್ತೆಲ್ಲದೂ ನಮ್ಮ 10 ಕಟ್ಟಡಗಳು ಈಗಾಗಲೇ ಆಗಿದೆ. ಇನ್ನೂ 2 ಶಾಖೆಗಳು ಜಾಗ ಖರೀದಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಮುಂದಿನ ಗುರಿ ಎಲ್ಲ ಶಾಖೆಗಳು ಸ್ವಂತ ಕಟ್ಟಡವನ್ನು ಹೊಂದಿ ಗ್ರಾಹಕರಿಗೆ ಹಾಗೂ ಠೇವಣಿದಾರರಿಗೆ ಒಂದು ಉತ್ತಮ ಸಂದೇಶವನ್ನು ನೀಡುವಂಥ ಗುರಿಯನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ, ಮುಂದೆ ನಮ್ಮ ಸಹಕಾರಿ ಸಂಘವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ನಮ್ಮ ಸಂಘದ ಮೇಲೆ ಎಲ್ಲ ಸಹಕಾರಿಗಳು ಸಹಕರಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘ 9/9/1958 ಕಾರ್ಕಳ, ಬನ್ನಾಡಿ, ಹಂದಟ್ಟು, ಕೋಟ ಈ 4 ಪತ್ತಿನ ಸಹಕಾರಿ ಸಂಘಗಳು ಒಂದು ವಿಲೀನಗೊಂಡು ಕೋಟಾ ಸಹಕಾರಿ ಸಂಘ ಎನ್ನುವ ಈ ಸಂಸ್ಥೆ, ನಾನೀಗ ಏನು ಅಧ್ಯಕ್ಷನಾಗಿದ್ದೇನೆ, ಈ ಸಂಸ್ಥೆ ಅಂದು ಪ್ರಾರಂಭ ಆಯಿತು. ಸುಮಾರು 67 ವರ್ಷಗಳ ನಂತರ ನಮ್ಮ ಸಂಸ್ಥೆ ಈಗ 13 ಶಾಖೆಗಳನ್ನು ಹೊಂದಿ 270 ಕೋಟಿಯಷ್ಟು ಠೇವಣಾತಿ, 215 ಕೋಟಿಯಷ್ಟು ಹೊರಬಾಕಿ ಸಾಲ ಇದ್ದು ಎ ವರ್ಗದಲ್ಲಿ ಆಡಿಟ್ ವರ್ಗೀಕರಣ ಆಗಿದೆ. 16% ಡಿವಿಡೆಂಡನ್ನು ಕಳೆದ ಸಾಲಿನಲ್ಲಿ ನೀಡಿದ್ದೇವೆ. ಎಲ್ಲ ಸಹಕಾರಿ ಸಂಘಗಳು ನೀಡುವಂತಹ ಸಾಲ ಕೊಡುವುದು, ಠೇವಣಿ ಸ್ವೀಕರಿಸುವುದು, ಇದನ್ನು ಎಲ್ಲ ಸಹಕಾರಿ ಸಂಸ್ಥೆಗಳು ಮಾಡ್ತವೆ. ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘ ಯಾಕೆ ವಿಭಿನ್ನವಾಗಿ ರಾಜ್ಯದಲ್ಲಿ ನಿಲ್ತದೆ ಅಂದರೆ, ಒಂದು ನಮ್ಮ ಸದಸ್ಯ ಸಂಪತ್ತು. ನಮ್ಮ ಸದಸ್ಯ ಸಂಪತ್ತು ಸುಮಾರು 28,000 ಜನ ಇದ್ದಾರೆ. 13 ಶಾಖೆಗಳನ್ನು ಹೊಂದಿದೆ. ನಮ್ಮದೇ 11 ಗ್ರಾಮ ವ್ಯಾಪ್ತಿಯಲ್ಲಿ 12 ಶಾಖೆ ಇದೆ. ನಮ್ಮ ವ್ಯಾಪ್ತಿಯನ್ನು ಮೀರಿ ಹೊರಭಾಗದಲ್ಲಿ 1 ಶಾಖೆಯನ್ನು ಹೊಂದಿದ್ದೇವೆ. ಮತ್ತು ವಿನೂತನವಾದ ಯೋಜನೆಗಳನ್ನು ನಾವು ಸದಸ್ಯರಿಗೆ ಹಮ್ಮಿಕೊಂಡಿದ್ದೇವೆ. ಈಗ ಕೃಷಿ ಸಾಲ ಕೊಡಬೇಕಾದರೂ ನಾವು ಯಾವುದೇ ಸಹಕಾರಿ ಸಂಸ್ಥೆಯನ್ನು ಬೇರೆ ಸಂಸ್ಥೆಗಳನ್ನ ನಾವು ನಂಬಿಕೊಂಡಿಲ್ಲ. ನಾವು ನಮ್ಮದೇ ಹಣದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲವನ್ನು ನೀಡ್ತೇವೆ. ನಮ್ಮಲ್ಲಿರುವ ವಿನೂತನ ಯೋಜನೆಗಳನ್ನು ಗಮನಿಸಿದಾಗ ನಮ್ಮಲ್ಲಿ ಜಾನುವಾರು ಮೃತ್ಯುತ್ವ ನಿಧಿ ಅಂತ ಸ್ಥಾಪಿಸಿಕೊಂಡಿದ್ದೇವೆ. ಪ್ರತಿ ವರ್ಷ ನಾವು ನಮ್ಮ ಲಾಭಾಂಶದಲ್ಲಿ ಒಂದಷ್ಟು ಹಣವನ್ನು ತೆಗೆದಿಡ್ತೇವೆ. ಹೈನುಗಾರರು, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಹಾಲಿನ ಉತ್ಪಾದನೆ ಕುಸಿತಾ ಇದೆ ಅಂತ ಗಮನಿಸಿದ್ದೇವೆ. ಆದ್ದರಿಂದ ಹೈನುಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜಾನುವಾರು ಮೃತ್ಯುತ್ವ ನಿಧಿಯನ್ನು ಸ್ಥಾಪಿಸಿದ್ದೇವೆ. ಇದರ ವಿಶೇಷತೆ ಏನಂದರೆ, ದನವನ್ನು ಖರೀದಿಸಿದ ತಕ್ಷಣ ನಮ್ಮಲ್ಲಿ ಸಾಲಕ್ಕೆ ನಮ್ಮ ಸಾಲಗಾರ ಸದಸ್ಯರು ಹೈನುಗಾರರು ಬಂದರೆ, ಆ ಸಾಲಗಾರ ಸದಸ್ಯರನ್ನು ದನದ ಒಟ್ಟಿಗೆ ನಾವು ನಿಲ್ಲಿಸಿ ನಮ್ಮ ಸಿಬ್ಬಂದಿ, ನಮ್ಮ ಶಾಖಾ ವ್ಯವಸ್ಥಾಪಕರು, ಇನ್ನೊಬ್ಬ ಸಿಬ್ಬಂದಿ ಹೋಗಿ ಆ ದನದ ಒಟ್ಟಿಗೆ ನಿಲ್ಲಿಸಿ ಒಂದು ಫೋಟೋ ತೆಗಿತಾರೆ. ಆ ಫೋಟೋ ತೆಗೆದುಕೊಂಡು ಡಾಕ್ಯುಮೆಂಟ್ ಒಟ್ಟಿಗೆ ನಾವು ಒಂದು ಫೋಟೋ ಇಟ್ಕೊಳ್ತೇವೆ. ಮುಂದೆ ಅಚಾನಕ್ಕಾಗಿ ದನ ಸಾಯ್ತದೆ ಅಂತಾದಾಗ, ಅವರು ಸಾಲ ತಗೊಂಡಿರ್ತಾರೆ, ಒಂದು ಕಡೆ ಸಾಲ, ಇನ್ನೊಂದು ಕಡೆ ಸಾಕಿದ ದನ ಕೂಡ ಸಾಯ್ತದೆ. ಬೇರೆ
ಹಣಕಾಸು ಸಂಸ್ಥೆಯಲ್ಲಿ ನೀವು ಇನ್ಶೂರೆನ್ಸ್ ಅಂತ ಮಾಡ್ತೀರಿ, ಡಾಕ್ಟರ್ಗಳಿಗೆ ಆ ಧನವನ್ನು ನೀವು ಪೋಸ್ಟ್ಮಾರ್ಟಮ್ ಮಾಡಬೇಕು, ತಿಂಗಳುಗಟ್ಟಲೆ ಕಾಯಬೇಕು ಹಣ ಬರಬೇಕಾದ್ರೆ. ನಮ್ಮ ಸಂಸ್ಥೆಯಲ್ಲಿ ಆ ಸಮಸ್ಯೆ ಇಲ್ಲ. ಆಕಸ್ಮಿಕವಾಗಿ ಹೈನುಗಾರ ತನ್ನ ಧನವನ್ನು ಕಳ್ಕೊಂಡ್ರೆ ಅದೇ ದಿನ ನಮ್ಮ ಶಾಖೆಗೆ ಪುನಃ ತಿಳಿಸಿದರೆ ಸಾಕು. ನಮ್ಮ ಅದೇ ವ್ಯವಸ್ಥಾಪಕರು, ನಮ್ಮ ಸಿಬ್ಬಂದಿ ಹೋಗಿ ಸತ್ತ ದರದ ಒಟ್ಟಿಗೆ ಮತ್ತೊಮ್ಮೆ ನಮ್ಮ ಹೈನುಗಾರರನ್ನು ನಿಲ್ಲಿಸಿ ನಮ್ಮ ಸಿಬ್ಬಂದಿಯು ನಿಂತು ಮತ್ತೊಂದು ಫೋಟೋ ತೆಗಿತಾರೆ. ನಮ್ಮ ಶಾಖೆಯಲ್ಲಿ ಮತ್ತು ಪ್ರಧಾನ ಕಚೇರಿಯಲ್ಲಿ ನಾವು ಅದನ್ನು ಜೋಡಿಸಿ ನೋಡ್ತೇವೆ. ಒಂದು ಸಾಲ ತಗೊಂಡಾಗ ನಮ್ಮ ಹೈನುಗಾರರು ಸಾಲ ತಗೊಂಡವರು ಇದೇ ದನದ ಒಟ್ಟಿಗೆ ನಿಂತಿದ್ದಾರೆ, ಈಗ ಸತ್ತ ದನವೂ ಅದೇ ಅನ್ನುವುದು ನಮಗೆ ಖಾತ್ರಿ ಆದರೆ ಆ ಹೈನುಗಾರನ ಸಂಪೂರ್ಣ ಹೊರಬಾಕಿ ಸಾಲವನ್ನು ಮನ್ನಾ ಮಾಡ್ತೇವೆ. ಆದ್ದರಿಂದ ಅವರು ಯಾವತ್ತೂ ಕಾಯುವಂಥ ಅವಶ್ಯಕತೆ ಇಲ್ಲ ಮತ್ತು ಅವರ ಸಾಲದ ಸುಳಿಯಲ್ಲಿ ಸಿಲುಕುವ ಸಮಸ್ಯೆಯೂ ಇಲ್ಲ. ಇದು ಒಂದು ಸದಸ್ಯರಿಗಾಗಿ ತಂದ ವಿನೂತನ ಯೋಜನೆ. ಇನ್ನೊಂದು ಸಮೃದ್ಧಿ ನಿಧಿ ಅಂತ. ನಮ್ಮಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸಮೃದ್ಧಿ ಸ್ವಸಹಾಯ ಸಂಘ ಮಾಡಿದ್ದೇವೆ. ಅದರ ಸಂಖ್ಯೆ ಎಷ್ಟಿದೆ ಅಂದರೆ 1200ರಷ್ಟು ಮಹಿಳಾ ಸ್ವಸಹಾಯ ಸಂಘಗಳಿವೆ. ಗರಿಷ್ಠ ಒಬ್ಬ ಸದಸ್ಯರಿಗೆ 3 ಲಕ್ಷ, ಅಂದರೆ 10 ಜನ ಸದಸ್ಯರಿದ್ದರೆ 30 ಲಕ್ಷದಷ್ಟು ನಾವು ಸಾಲವನ್ನು ಕೊಡ್ತೇವೆ ಅವರಿಗೆ. ಈ ಥರ ನಮ್ಮ ಸಂಸ್ಥೆಯಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಇವತ್ತಿನವರೆಗೆ ಕೊಟ್ಟ ಸಾಲ ಸುಮಾರು 44 ಕೋಟಿ ಇದೆ. 10 ವರ್ಷಗಳ ಹಿಂದೆ ನಮ್ಮ ಒಟ್ಟು ಹೊರಬಾಕಿ ಸಾಲ ಇದ್ದದ್ದೇ 44 ಕೋಟಿ. ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಟ್ಟ ಸಾಲವೇ 44 ಕೋಟಿ. ಮತ್ತು ಈ ಸಾಲ 99.99 ವಸೂಲಾತಿ ಇದೆ. ಆದ್ದರಿಂದ ಮಹಿಳಾ ಸದಸ್ಯರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೇವೆ. ಸೊ ಅಷ್ಟೊಂದು ಸಾಲ ಕೊಟ್ಟರೂ ಕೂಡ ಪ್ರಾಮಾಣಿಕವಾಗಿ ಕಟ್ತಾರೆ. ಆದ್ದರಿಂದ ಈ ಮಹಿಳಾ ಸದಸ್ಯರಿಗೆ ನಾವು ಸುತ್ತು ನಿಧಿ ಅಂತ ಕೊಡ್ತೇವೆ, ಅವರಿಗೆ ಪ್ರೋತ್ಸಾಹಧನ ಕೊಡ್ತೇವೆ. ಆದರೆ ಇವರಿಗೆ ಬೇರೆ ಏನಾದರೂ ಸಹಾಯ ಮಾಡಬೇಕಲ್ಲ ಅಂತ ನಮ್ಮ ಆಡಳಿತ ಮಂಡಳಿ, ನಮ್ಮ ಹಿಂದಿನ ಅಧ್ಯಕ್ಷರಾದ ತಿಮ್ಮ ಪೂಜಾರಿ ಅವರೆಲ್ಲ ಆಲೋಚನೆ ಮಾಡಿ ಸಮೃದ್ಧಿ ನಿಧಿ ಅಂತ ಸ್ಥಾಪಿಸಿದರು. ಏನಿದು ಸಮೃದ್ಧಿ ನಿಧಿ? 10 ಜನ ಮಹಿಳಾ ಸದಸ್ಯರು, ಪುರುಷ ಸದಸ್ಯರು ಇರ್ಬೋದು. 3 ಲಕ್ಷ 2 ಲಕ್ಷ ಒಂದು ತಲೆಯ ಮೇಲೆ ಸಾಲ ತಗೊಂಡಿರ್ತಾರೆ. ಆಕಸ್ಮಿಕವಾಗಿ ಸದಸ್ಯರು ತೀರಿಕೊಂಡ್ರೆ ಕತೆ ಏನು? ಆಕಸ್ಮಿಕವಾಗಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ತೀರಿಕೊಂಡ್ರೆ ಅವರ ಮನೆಯವರು 30 ದಿನದ ಒಳಗಡೆ ಆ ಸಾಲವನ್ನು, ಅವರಿಗೆ ಸಂಬಂಧಪಟ್ಟ ಸಾಲ ತೀರಿಸಿದರೆ 25% ಸಾಲವನ್ನು ನಾವು ಮನ್ನಾ ಮಾಡ್ತೇವೆ. 30 ದಿನ ಅಂತೇಳಿ ಏನು ಕಡ್ಡಾಯ 30 ದಿನ ಅಂತ ನಾವು ಬರೆದುಕೊಂಡು ಅದನ್ನು ಗುರುತಿಸೋದಿಲ್ಲ. 4 ದಿನ, 1 ವಾರ, ಕೆಲವು ಬಾರಿ 2 ತಿಂಗಳಾದರೂ ಕೂಡ ನಾವು ಆ ವ್ಯವಸ್ಥೆ, ಆ ಸಹಾಯಧನವನ್ನು ಅವರಿಗೆ ಕೊಟ್ಟದ್ದುಂಟು. ಪೂರ್ತಿ 25% ಸಾಲ ಮನ್ನಾ ಮಾಡಿ ಉಳಿದ 75 ಕಟ್ಟಿಸಿಕೊಡ್ತಾ ಇದ್ದೇವೆ. ಇನ್ನು ಇದು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಮಾತ್ರ ಆಯಿತು. ಹಾಗಾದರೆ ಪುರುಷರಿಗೆ, ಉಳಿದ ಸದಸ್ಯರಿಗೆ ಏನು ಅಂತ? ಹಾಗಾಗಿ ಅವರನ್ನು ಗಮನದಲ್ಲಿಟ್ಕೊಂಡು ಸದಸ್ಯರ ಕಲ್ಯಾಣ ನಿಧಿ ಅಂತ ಇನ್ನೊಂದು ನಿಧಿ ಸ್ಥಾಪಿಸಿದೆವು. ಈ ಸದಸ್ಯರ ಕಲ್ಯಾಣ ನಿಧಿಯಲ್ಲಿ ನಾವು ಇತ್ತೀಚಿನವರೆಗೂ ಗರಿಷ್ಠ 50 ಲಕ್ಷಕ್ಕಿಂತ ಜಾಸ್ತಿ ಒಂದು ತಲೆಯ ಮೇಲೆ ಒಬ್ಬ ವ್ಯಕ್ತಿಗೆ ಸಾಲ ಕೊಡ್ತಾ ಇರಲಿಲ್ಲ. ಇತ್ತೀಚೆಗೆ 1 ವಾರದಿಂದ ಈಚೆಗೆ ನಾವು ನಮ್ಮ ಕಳೆದ ಆಡಳಿತ ಮಂಡಳಿ ಸಭೆಯಲ್ಲಿ ಅದನ್ನು ಗರಿಷ್ಠ 1 ಕೋಟಿಗೂ ಕೂಡ ಜಾಸ್ತಿ ಮಾಡಿದ್ದೇವೆ. ಸದಸ್ಯರ ಕಲ್ಯಾಣ ನಿಧಿಯಲ್ಲಿ ಉಳಿದವರು ಎಲ್ರಿಗೂ ಈ ಥರ ದೊಡ್ಡ ದೊಡ್ಡ ಸಾಲ ತಗೊಳ್ತಾರೆ. 10 ಲಕ್ಷ 20 ಲಕ್ಷ ಏನೋ ಸಾಲ ತಗೊಂಡಿರ್ತಾರೆ. ವಾಹನ ಸಾಲ ಇರ್ಬೋದು, ಮನೆ ನಿರ್ಮಾಣ ಸಾಲ ಇರ್ಬೋದು, ಉದ್ದಿಮೆಗೆ ಸಾಲ ಇರ್ಬೋದು. ಎಲ್ಲಾದರೂ ಅಂಥ ಸಾಲಗಾರ ಜೀವ ಕಳ್ಕೊಂಡ್ರೆ, ಅವರು ಮಧ್ಯದಲ್ಲೇ ಮೃತ್ಯು ಹೊಂದಿದರೆ ಏನು ಅಂತ, ಅಂಥವರಿಗೂ ಕೂಡ ಅವರು ತೀರಿಕೊಂಡ 30 ದಿನದ ಒಳಗಡೆ ಅವರ ಮನೆಯವರು ಸಾಲ ತೀರಿಸಿದರೆ ಅವರ ಸಾಲದ 25% ಭಾಗವನ್ನು ಕೂಡ ಮನ್ನಾ ಮಾಡ್ತೇವೆ. ಇದು ಗರಿಷ್ಠ ಎಷ್ಟಿದೆ ಅಂದರೆ 10 ಲಕ್ಷದವರೆಗೆ ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ. ಯಾಕಂದರೆ ನಮ್ಮ ಸಾಲಗಾರರು ಒಬ್ಬ 50 ಲಕ್ಷದವರೆಗೆ ಇಷ್ಟವರೆಗೆ ತಗೊಳ್ತಾರೆ ಗರಿಷ್ಠ ಅಂತ ಹೇಳಿದೆ. ಅವರಿಗೆ 25% ಅದು ಸ್ಲ್ಯಾಬ್ ಮಾಡಿದ್ದೇವೆ. ಅದರ ಪ್ರಕಾರ ಗರಿಷ್ಠ 10 ಲಕ್ಷದವರೆಗೆ ಸಾಲ ಮನ್ನಾ ಆಗುವಂಥ ಅವಕಾಶಗಳಿದೆ. ಇದು ನಮ್ಮದೊಂದು ವಿನೂತನ ಯೋಜನೆ. ಇನ್ನು ಕೃಷಿ ಆವರ್ತನ ನಿಧಿ ಅಂತ ಮಾಡ್ಕೊಂಡಿದ್ದೇವೆ.
ಕೃಷಿ ಆವರ್ತನ ನಿಧಿ ಅಂದರೆ ನಮ್ಮ ರೈತರ ಮಕ್ಕಳು ಕೃಷಿಗೆ ಸಂಬಂಧಪಟ್ಟ ವಿದ್ಯಾಭ್ಯಾಸ, ಅಗ್ರಿಕಲ್ಚರ್ BSc, ಫಿಶರೀಸ್ ಕಾಲೇಜಿನಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಸ್ಟಡಿ ಮಾಡಿದರೆ ಅಂತಹ ವಿದ್ಯಾರ್ಥಿಗಳು ಅವರ ಪೋಷಕರು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿದಲ್ಲಿ ಅವರಿಗೆ ಕೃಷಿಗೆ ಸಂಬಂಧಪಟ್ಟಂಥ ಪದವಿ ಸ್ನಾತಕೋತ್ತರ ತರಗತಿಗಳು, ಮೀನುಗಾರಿಕೆಗೆ ಸಂಬಂಧಪಟ್ಟ ಪದವಿ ಸ್ನಾತಕೋತ್ತರ ಕಲಿಕೆಗೆ ಸಹಾಯವಾಗುವಲ್ಲಿ ನಾವು ಅವರಿಗೆ ಪ್ರೋತ್ಸಾಹಧನ, ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನು ನಾವು ಕೃಷಿ ಆವರ್ತನ ನಿಧಿಯಲ್ಲಿ ಕೊಡ್ತಾ ಇದ್ದೇವೆ. ಇನ್ನೊಂದು ರೈತ ಸಂಜೀವಿನಿ ಕಾರ್ಡ್ ಅಂತ ಮಾಡ್ಕೊಂಡಿದ್ದೇವೆ. ರೈತ ಸಂಜೀವಿನಿ ಕಾರ್ಡ್ ಅಂದರೆ ತಾವು ಈಗಾಗಲೇ ತೋರಿಸಿರ್ಬಹುದೋ ಏನೋ ಗೊತ್ತಿಲ್ಲ. ಸೊ ನಮ್ಮ ಪ್ರಧಾನ ಕಚೇರಿಯಲ್ಲಿ ವಿಶೇಷವಾಗಿ, ಆನಂತರ ಗುಣ್ಮಿ ಮತ್ತು ಬೇಳೂರು ಶಾಖೆಯಲ್ಲಿದೆ. ಎಲ್ಲ ಶಾಖೆಗಳು ಸಣ್ಣ ಮಟ್ಟಿಗೆ ಇಟ್ಕೊಂಡಿದ್ದೇವೆ. ಎಲ್ಲ ವಸ್ತುಗಳು ಅಲ್ಲಿಗೆ ರೈತರಿಗೆ ಬೇಕಾಗುವ ರಸಗೊಬ್ಬರ, ಸಾವಯವ ರಸಗೊಬ್ಬರ, ಕೀಟನಾಶಕ, ನಿಮ್ಮ ಹಾರಿ, ಗುದ್ದಲಿ, ಪಿಕಾಸಿ, ಬುಟ್ಟಿ, ಎಲ್ಲ ಸಾಧಾರಣ ಇವನ್ ಮನೆ ನಿರ್ಮಾಣದ ಪೈಪ್ಗಳು, ಕೃಷಿಗೆ ಬೇಕಾಗುವಂಥ ಸ್ಪ್ರಿಂಕ್ಲರ್ಸ್, ಪೈಪ್ಸು, ಆ ಥರದ ಬುಟ್ಟಿ, ಎಲ್ಲ ವಸ್ತುಗಳು, ಇವನ್ ದಿನಸಿ ವಸ್ತುಗಳನ್ನು ಕೂಡ ನಮ್ಮ ಸಕಲ ಮಾರಾಟ ಮಳಿಗೆಗೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ಇಲ್ಲ ಅನ್ನೋ ವಸ್ತುಗಳಿಲ್ಲ, ಎಲ್ಲ ವಸ್ತುಗಳು ಅಲ್ಲಿ ಇದೆ. ಸೊ ಅಲ್ಲಿ ನೀವು ನಮ್ಮ ಸದಸ್ಯರು, ರೈತ ಬಾಂಧವರು ಅಲ್ಲಿ ಬಂದು ವ್ಯಾಪಾರ ಮಾಡ್ಬೋದು. ಸೊ ಅಲ್ಲಿ ಚೆನ್ನಾಗಿ ವ್ಯಾಪಾರವೂ ಆಗ್ತಾ ಇದೆ. ರಸಗೊಬ್ಬರ, ಕುರಿ ಗೊಬ್ಬರ ಇದೆ, ಸಾವಯವ ಗೊಬ್ಬರ ಇದೆ. ಸೊ ಅಲ್ಲಿ ಯಾರಾದರೂ ನಮ್ಮ ರೈತ ಬಾಂಧವರು, ಸದಸ್ಯ ಬಾಂಧವರು ಅಲ್ಲಿ ನೀವು ಖರೀದಿಸಬೇಕಂದ್ರೆ ನಿಮಗೆ ಹಣಕಾಸಿನ ತೊಂದರೆ ಆದರೆ ನೀವು ರೈತ ಸಂಜೀವಿನಿ ಕ್ರೆಡಿಟ್ ಕಾರ್ಡ್ ಅಂತ ನಾವು ಕೊಡ್ತೀವಿ. ಆ ಕಾರ್ಡ್ ತಗೊಂಡ್ರೆ 1 ಲಕ್ಷದವರೆಗೆ ನಿಬಡ್ಡಿ, ನೀವು ₹1 ಸಾಲ ಬಡ್ಡಿ ಕೊಡಬೇಕಾಗಿಲ್ಲ, ಆದರೆ 30 ದಿನಕ್ಕೆ ಮಾತ್ರ. ಸೊ 30 ದಿನದವರೆಗೆ ನೀವು ರೈತ ಸಂಜೀವಿನಿ ಕಾರ್ಡನ್ನು ಉಪಯೋಗಿಸಿಕೊಂಡು ಗರಿಷ್ಠ 1 ಲಕ್ಷದವರೆಗೆ ಖರೀದಿ ಮಾಡ್ಬೋದು. 31ನೇ ದಿನದಿಂದ ಅಂದರೆ 10% ಬಡ್ಡಿಯನ್ನು ನಾವು ವಿಧಿಸ್ತೇವೆ. ಇದು ನಮ್ಮ ಸಕಲ ಮಾರಾಟ ಮಳಿಗೆಯಲ್ಲಿ ಸಿಗುವಂಥ ಎಲ್ಲ ವಸ್ತುಗಳು. ಮತ್ತು ಇಲ್ಲಿ ವಸ್ತುಗಳು ಕೂಡ ಹಾಗೆ, ನೀವು ಬೇರೆ ಮಾರಾಟ ಕೇಂದ್ರಗಳಲ್ಲಿ ಖರೀದಿಸುವುದಕ್ಕಿಂತ ಸೊ ಎಲ್ಲ ವಸ್ತುಗಳ ಬೆಲೆ ಇಲ್ಲಿ ಕಡಿಮೆ ಇದೆ. ಅದನ್ನು ಸದಸ್ಯ ಬಾಂಧವರು ಗಮನಿಸಿದ್ದಾರೆ. ಹಾಗಾಗಿ ಆ ಕೇಂದ್ರಗಳಲ್ಲಿ ಇವತ್ತು ದಿನಕ್ಕೆ ಸಾಧಾರಣ 1 ಲಕ್ಷ ರೂಪಾಯಿವರೆಗೆ ನಮಗೆ ವ್ಯಾಪಾರ ಬರ್ತಾ ಇದೆ. ನೀವು ಅದನ್ನು ಕೂಡ ಗಮನಿಸಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೇನೆ. ನಮ್ಮ ಸಹಕಾರಿ ಸಂಸ್ಥೆ ಸುಮಾರು 13 ಶಾಖೆಗಳನ್ನು ಹೊಂದಿದೆ. ಇದರಲ್ಲಿ 9 ಶಾಖೆಗಳು ಪೂರ್ಣ ಪ್ರಮಾಣದಲ್ಲಿ ನಮ್ಮದೇ ಜಾಗ, ನಮ್ಮದೇ ಸ್ವಂತ ಕಟ್ಟಡ. ಮತ್ತು ನಮ್ಮ ಕಟ್ಟಡದ ವೈಶಿಷ್ಟ್ಯತೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಶಾಖಾ ಕಟ್ಟಡ ಮಾಡಿದರೆ ಅದರ ಮೇಲ್ಗಡೆ ಮೊದಲ ಅಂತಸ್ತಿನಲ್ಲಿ ಬಾಡಿಗೆ ಮನೆಗಳನ್ನು ನಿರ್ಮಿಸ್ತಾ ಇದ್ದೇವೆ. ಒಂದು ಬಾಡಿಗೆ ಮನೆಗಳನ್ನು ನಿರ್ಮಿಸುವ ಉದ್ದೇಶ ಇತರ ಆದಾಯ ನಮ್ಮ ಸಂಸ್ಥೆಗೆ ಬರಲಿ ಅಂತ. ಎರಡನೆಯದು, ಅದರಲ್ಲಿ ಸಂಸ್ಥೆಗೆ ಹಣಕಾಸು ಸಂಸ್ಥೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸೆಕ್ಯೂರಿಟಿ, ರಕ್ಷಣೆಯ ದೃಷ್ಟಿಯಿಂದ ಬ್ಯಾಂಕಿನ ಮೊದಲ ಅಂತಸ್ತಿನಲ್ಲಿ ಯಾರಾದರೂ ಬಾಡಿಗೆದಾರರು ವಾಸಿಸ್ತಾ ಇದ್ದರೆ, ಸೊ ಏನಾದರೂ ಕಳವು ಇಂಥ ಪ್ರಕರಣಗಳಾದಾಗ ಸ್ವಲ್ಪ ಮೇಲ್ಗಡೆ ಬಾಡಿಗೆಯವರು ಇದ್ದರೆ ಸೊ ಸಂಸ್ಥೆಗೆ ಒಂದು ರಕ್ಷಣೆ ಸಿಗ್ತದೆ ಅನ್ನೋ ದೃಷ್ಟಿಯಿಂದಲೂ ನಾವು ಬಾಡಿಗೆ ಮನೆಗಳನ್ನು ಮಾಡ್ತಾ ಇದ್ದೇವೆ. ಇದೇ ಬರುವ 18 ಮೇ ನಾಡ್ದು ಆದಿತ್ಯವಾರ ನಮ್ಮ ಮಣೂರು ಶಾಖೆಯ ನೂತನ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಸೊ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್, ನಮ್ಮ ಸಂಸದರಾದ ಶ್ರೀನಿವಾಸ್ ಪೂಜಾರಿ ಅವರು, ಶಾಸಕರಾದ ಕಿರಣ್ ಕೊಡ್ಗೆ ಅವರು, ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆ, ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಆ ಕಟ್ಟಡವನ್ನು ಉದ್ಘಾಟಿಸ್ತಾರೆ. ಅದು ತುಂಬ ದೊಡ್ಡ ಕಟ್ಟಡ, ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಯೇ ಇರುವಂಥದ್ದು. ನಮಗೆ ಸ್ವಲ್ಪ ಭಾರಿ ಕಡಿಮೆ ದರದಲ್ಲಿ ಆ ಜಾಗ ಸಿಕ್ಕಿದೆ. ಅಲ್ಲಿ 1+2 ಅಂದರೆ ನೆಲ ಅಂತಸ್ತು ಮತ್ತು 2 ಮಾಳಿಗೆಯಲ್ಲಿ ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಬಾಡಿಗೆ ಕೊಡುವ ಉದ್ದೇಶದಿಂದ ಇತರ ಆದಾಯ ಬರಲಿ ಅನ್ನೋದರಿಂದ ತುಂಬ ದೊಡ್ಡ ಕಟ್ಟಡ, ಸುಮಾರು 4 ರಿಂದ 5 ಕೋಟಿ ರೂಪಾಯಿಯ ಕಟ್ಟಡ ಅದು. ಅದನ್ನು ಆದಿತ್ಯವಾರ 18ನೇ ತಾರೀಕು ನಾವು ಉದ್ಘಾಟಿಸ್ತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಬಗ್ಗೆ ಈ ಸುಮಾರು 67 ವರ್ಷಗಳ ಇತಿಹಾಸದಲ್ಲಿ ಆಡಳಿತ ಮಂಡಳಿಯಲ್ಲಿ ಸಾಕಷ್ಟು ಹಿರಿಯರು ದುಡಿದು ಹೋಗಿದ್ದಾರೆ. ಅಧ್ಯಕ್ಷರಾಗಿ, ಇಲ್ಲಿ ಜನರಲ್ ಮ್ಯಾನೇಜರ್, ಕಾರ್ಯದರ್ಶಿ, ಕಾಲಕಾಲಕ್ಕೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ನೋ ಬೇರೆ ಬೇರೆ ಪದನಾಮದಲ್ಲಿ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. BC ಹೋಲ್ಡರಿಂದ ಪ್ರಾರಂಭಿಸಿ ಶ್ರೀಧರ ಸೋಮಯಾಜಿಯವರು, ಈಗ ಇರುವವರು, ಹಾಗೆಯೇ
ಶ್ರೀ ಎಚ್ ನರಸಿಂಹ ಐತಾಳರಿಂದ ಪ್ರಾರಂಭಿಸಿ ಸೊ ಕರುಣಾಕರ್ ಶೆಟ್ಟಿ ಅವರು, ಇತ್ತೀಚೆಗೆ ಉದಯ್ ಕುಮಾರ್ ಶೆಟ್ಟಿ, ರಾಮಕೃಷ್ಣ ಐತಾಳ್, ಶ್ರೀಜಿ ತಿಮ್ಮ ಪೂಜಾರಿ ಅವರು ಕಳೆದ 10 ವರ್ಷದಿಂದ, ನಾನೀಗ 1 ವರ್ಷದಿಂದ ಅಧ್ಯಕ್ಷನಾಗಿದ್ದೇನೆ. ಅದರ ಹಿಂದಿನ ಸಾಲಿನಲ್ಲಿ 9 ವರ್ಷ ತಿಮ್ಮ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಬ್ಯಾಂಕು ಅಭೂತಪೂರ್ವ ಯಶಸ್ಸನ್ನು ಕಂಡಿತು. ಅವರು ನಮ್ಮ ಈ ಬ್ಯಾಂಕಿನಲ್ಲಿ ಸಿಬ್ಬಂದಿಯಾಗಿ ದುಡಿದವರು. ಆದ್ದರಿಂದ 9 ವರ್ಷದಲ್ಲಿ ನೂತನ ಯೋಜನೆಗಳನ್ನು ಚಾಲ್ತಿಗೆ ತಂದರು. ಅವರೆಲ್ಲರ ಶ್ರಮ, ಹಿಂದಿನ ಅಧ್ಯಕ್ಷರು, ಆಡಳಿತ ಮಂಡಳಿಯವರ ಶ್ರಮ, ನಮ್ಮ ಹಿಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಕಾರ್ಯದರ್ಶಿಗಳು, ನಾನೇನು ಬೇರೆ ಬೇರೆ ಪದನಾಮ ಹೇಳಿದೆ ಅಂಥ ಹಿರಿಯ ಮತ್ತು ಎಲ್ಲ ಸಿಬ್ಬಂದಿಗಳು, ನಿವೃತ್ತ ಸಿಬ್ಬಂದಿಗಳು, ಈಗ ದುಡಿಯುತ್ತಿರುವ ಸಿಬ್ಬಂದಿಗಳು, ಇವರೆಲ್ಲರ ಸೇವೆಯಿಂದ ಬ್ಯಾಂಕು ಈ ಎತ್ತರವನ್ನು ಏರಿದೆ. ಆದರೆ ಆಡಳಿತ ಮಂಡಳಿಯ ಚುನಾವಣೆಗೆ ಬರ್ತಾ ಇರುವಾಗ ಸರ್ಕಾರದ ನಿಯಮಾವಳಿಯಂತೆ ಆಯಾಯ ಕಾಲಘಟ್ಟದಲ್ಲಿ ಇಂತಿಷ್ಟು ಸ್ಥಾನಗಳು ಅಂತ, ಹಿಂದೆ 15-16 ಸೀಟ್ಗಳಿದ್ದವು, ಆನಂತರ 9 ಸೀಟ್ ಅಂತ ಬಂತು. ಈಗ ಪುನಃ 13 ಸ್ಥಾನಗಳಿಗೆ ಚುನಾವಣೆ ನಡೀತದೆ. ಕೆಲವು ವರ್ಷಗಳಲ್ಲಿ ಹೊಂದಾಣಿಕೆಯಲ್ಲಿ ಯಾವುದೇ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದದ್ದು ಉಂಟು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸತತವಾಗಿ ಚುನಾವಣೆ ನಡೆದು ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರ್ತಾ ಉಂಟು. ಯಾಕಂದರೆ ನಮ್ಮಲ್ಲಿ ಸದಸ್ಯ ಸಂಖ್ಯೆ 28,000 ಇರುವಾಗ ಸೊ ನಮ್ಮ ಚುನಾವಣೆ ವ್ಯವಸ್ಥೆ ಆದ್ದರಿಂದ ಬ್ಯಾಂಕು ಕೂಡ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆದ್ದರಿಂದ ಇಷ್ಟೊಂದು ಸದಸ್ಯ ಸಂಪತ್ತು ಇರುವಂಥ ಸಂಸ್ಥೆಯಲ್ಲಿ ಸೊ ಅವಿರೋಧ ಆಯ್ಕೆ ಆದರೆ ಒಳ್ಳೆಯದು, ಆದರೆ ಅದು ಆಗ್ತಾ ಇಲ್ಲ. ಸೊ ಆದ್ದರಿಂದ ಈ ಕಳೆದ ಜನವರಿ 19ರಂದು ಚುನಾವಣೆ, 2025ರಲ್ಲಿ ಚುನಾವಣೆ ನಡೆದು ಈ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ಸೊ ನಾನು ಫೆಬ್ರವರಿ 12ರಂದು ನೂತನವಾಗಿ, ಇದಕ್ಕಿಂತ ಹಿಂದೆ ಫೆಬ್ರವರಿ 27, 2024ಕ್ಕೆ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡೆ. ಆನಂತರ ನಡೆದ ಚುನಾವಣೆಯಲ್ಲಿ ಪುನಃ ಸೊ ಗೆದ್ದು ಜನವರಿ 19ಕ್ಕೆ ಚುನಾವಣೆ ನಡೆಯಿತು. ಫೆಬ್ರವರಿ 12ರಂದು ನಾನು ಅಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಿದ್ದೇನೆ. ಈ ನಮ್ಮ ಆಡಳಿತ ಮಂಡಳಿಯ ಈ ಅವಧಿಯಲ್ಲಿ, ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು, ಸದಸ್ಯರಿಗೆ ನೂತನ ಯೋಜನೆಗಳನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ನಮ್ಮ ಠೇವಣಿದಾರರ ಸದಸ್ಯರಿಗೆ ಯಾವುದೇ ಸ್ಕೀಮ್ ಇರಲಿಲ್ಲ ನಾವಿಷ್ಟರವರೆಗೆ. ಈಗ ಕಳೆದ ಒಂದು 3-4 ತಿಂಗಳಿನಿಂದ ಠೇವಣಿದಾರ ಸದಸ್ಯರಿಗೂ ನಾವು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೆವು. ಯಾರಾದರೂ ಠೇವಣಿದಾರರು ಅಪಘಾತದಲ್ಲಿ ಮೃತ್ಯುವಾದರೆ ಅವರಿಗೆ ಇನ್ಶೂರೆನ್ಸ್ ರೂಪದಲ್ಲಿ ಗರಿಷ್ಠ 1 ಲಕ್ಷದವರೆಗೆ ಅವರಿಗೆ ಪರಿಹಾರವನ್ನು ನೀಡ್ತಾ ಇದ್ದೇವೆ. ಅದರಿಂದ ಠೇವಣಿದಾರರಿಗೂ ಕೂಡ ಸಾಲ ತಗೊಂಡವರಿಗೆ ನಾವು ಸದಸ್ಯರ ಕಲ್ಯಾಣ ನಿಧಿ, ಸಮೃದ್ಧಿ ನಿಧಿ, ಈ ಥರದ ನಿಧಿಗಳಲ್ಲಿ ನಾವು ಅವರಿಗೆ ಅವರ ನಷ್ಟವನ್ನು ಪರಿಹರಿಸಲಿಕ್ಕೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಠೇವಣಿದಾರರು ಆಕಸ್ಮಿಕವಾಗಿ ಅಪಘಾತದಲ್ಲಿ ಮೃತ್ಯು ಹೊಂದಿದರೆ ಗರಿಷ್ಠ 1 ಲಕ್ಷದವರೆಗೆ ಅವರಿಗೆ ಇನ್ಶೂರೆನ್ಸ್ ಕೊಡುವಂತಹ ಒಂದು ಹೊಸ ಸ್ಕೀಮನ್ನು ಇತ್ತೀಚೆಗೆ ತಂದಿದ್ದೇವೆ. ಹಾಗೆ ಮುಂದಿನ 5 ವರ್ಷಗಳಲ್ಲಿ ಬ್ಯಾಂಕನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಬೇಕು. ಒಂದು 4 ಶಾಖೆಗಳಲ್ಲಿ ನಾವೀಗ ಬಾಡಿಗೆ ಕಟ್ಟಡದಲ್ಲಿದ್ದೇವೆ. ಆ 4 ಶಾಖೆಗಳಿರುವಲ್ಲಿ ಸ್ವಂತ ನಿವೇಶನ ಖರೀದಿಸಿ ಸ್ವಂತ ಕಟ್ಟಡವನ್ನು ಕಟ್ಟಬೇಕು. ಯಾಕೆ ಬ್ಯಾಂಕು ಸ್ವಂತ ಕಟ್ಟಡ, ಸ್ವಂತ ನಿವೇಶನ ಅಂತ ಹೇಳ್ತೇವೆ ಅಂದರೆ, ಈ ಮೂಲಕ ನಾವು ಠೇವಣಿದಾರರಿಗೆ ಮತ್ತು ನಮ್ಮ ಸದಸ್ಯ ಬಾಂಧವರಿಗೆ ಒಂದು ಸಂದೇಶವನ್ನು ಸಾರಬೇಕು. ನಿಮ್ಮ ಬ್ಯಾಂಕು ಸದೃಢವಾಗಿದೆ, ನಮ್ಮೆಲ್ಲ ಕಟ್ಟಡ, ನಮ್ಮೆಲ್ಲ ನಿವೇಶನಗಳು ನಮ್ಮ ಸ್ವಂತದಾದರೆ, ಹಾಗೆಯೇ ಹತ್ತಿರ ಸುಮಾರು 100 ಕೋಟಿಯಷ್ಟು ನಮ್ಮ ರಿಸರ್ವ್ ಫಂಡ್, ನಾವು ನಿಧಿಗಳಲ್ಲಿ ಬೇರೆ ಬೇರೆ ನಿಧಿಗಳಲ್ಲಿ ಬೇರೆ ಬೇರೆ ಹಣಕಾಸು ಸಂಸ್ಥೆಗಳಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಯಾಕಂದರೆ ನಮ್ಮ ಠೇವಣಾತಿಯ ಒಂದಷ್ಟು ಭಾಗವನ್ನು ನಾವು ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಠೇವಣಾತಿ ಇಡಬೇಕು. ಈ ಥರದ ನಿಧಿಗಳೇ ಸುಮಾರು 100 ಕೋಟಿಯಷ್ಟು ನಾವು ಹೂಡಿಕೆ ಮಾಡಿದ್ದೇವೆ. ಸೊ ಒಂದು ಕಡೆ ಈ ರೀತಿ ನಿಧಿಗಳನ್ನು ಹೂಡಿಕೆ ಮಾಡುವುದು ಸದಸ್ಯರಿಗೆ ಭದ್ರತೆಯನ್ನು ಕೊಟ್ಟರೆ, ಇನ್ನೊಂದು ಭಾಗದಲ್ಲಿ ಸ್ವಂತ ನಿವೇಶನ, ಸ್ವಂತ ಕಟ್ಟಡ, ಒಂದು ಚೆನ್ನಾಗಿರುವ ಆಡಳಿತ ಮಂಡಳಿ, ನಂಬಿಕಸ್ಥ ಆಡಳಿತ ಮಂಡಳಿ. ಯಾಕಂದರೆ ಇಷ್ಟೊಂದು ಸದಸ್ಯ ಬಾಂಧವರಿರುವ ಈ ಸಂಸ್ಥೆ ನಮ್ಮನ್ನು ಮತ್ತೆ ಮತ್ತೆ ಪುನರಾಯ್ಕೆ ಮಾಡಿ ಸೊ ಆಡಳಿತ ನಡೆಸಿ ಅಂತ ಹೇಳಿದರೆ, ಸೊ ಈ ಆಡಳಿತ ಮಂಡಳಿ ಮೇಲೆ ಸದಸ್ಯ ಬಾಂಧವರು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ.
ಆ ಸದಸ್ಯ ಬಾಂಧವರ ನಂಬಿಕೆಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಇನ್ನಷ್ಟು ಸದೃಢವಾಗಿ ಕಟ್ಟುವಲ್ಲಿ ನಾವು ಶ್ರಮಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪಯಣ ಖಂಡಿತವಾಗಿಯೂ ಸಾಗ್ತಾ ಇರ್ತದೆ. ಇನ್ನು ಬ್ಯಾಂಕಿನ ಅಭೂತಪೂರ್ವವಾದ ಸಾಧನೆಯನ್ನು ಗಮನಿಸಿ ಅಪೆಕ್ಸ್ ಬ್ಯಾಂಕು, DCC ಬ್ಯಾಂಕು ನಮ್ಮ ಸಂಸ್ಥೆಗೆ ಪ್ರತಿ ವರ್ಷದಂತೆ ಸತತವಾಗಿ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಹಾಗೆ ಎಕ್ಸಲೆನ್ಸ್ ಇನ್ ಬ್ಯಾಂಕಿಂಗ್ ಅವಾರ್ಡ್ ಅನ್ನೋದನ್ನು ಕೂಡ ನಮ್ಮ ಸಂಸ್ಥೆಯ ಹಿಂದಿನ CEO ಆದ ಶ್ರೀಧರ ಸೋಮಯಾಜಿಯವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರಶಸ್ತಿಗಳು ಕೋಟಾ ಸಹಕಾರಿ ವ್ಯವಸಾಯಿಕ ಸಂಘಕ್ಕೆ ಹೊಸತೇನಲ್ಲ, ಪ್ರತಿ ವರ್ಷವೂ ನಾವು ಅದನ್ನು ಪಡ್ಕೊಳ್ತಾ ಇದ್ದೇವೆ. ಇನ್ನು ಸಾಧಾರಣವಾಗಿ ಕರ್ನಾಟಕಕ್ಕೆ ಸಹಕಾರಿ ಸಂಘಕ್ಕೆ ಸಂಬಂಧಿಸಿ ಯಾವುದೇ ದೇಶದಿಂದ ಅಥವಾ ನಮ್ಮ ದೇಶದೊಳಗಡೆ ಯಾವುದೇ ರಾಜ್ಯದಿಂದ ತರಬೇತಿಗೆ ಅಂತ ಬಂದರೆ ಅವರು ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘವನ್ನು ಭೇಟಿಯಾಗದೆ ಹೋಗುವುದಿಲ್ಲ. ಸತತವಾಗಿ ಈ ಬಾರಿ ನಬಾರ್ಡಿನಿಂದ 2 ಬಾರಿ ನಮ್ಮ ಬ್ಯಾಂಕಿಗೆ ಪರೀಕ್ಷಣೆಗೆ ನೋಡಬೇಕಂತ ಒಂದು ಸ್ಯಾಂಪಲ್ ಕೋಟಾ ಸಹಕಾರಿ ವ್ಯವಸಾಯ ಸಂಘ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ನೋಡಲಿಕ್ಕೆ ಬಂದಿದ್ದಾರೆ. ಹಿಂದಿನ ವರ್ಷ ಶ್ರೀಲಂಕಾದಿಂದ ಕೂಡ ಅಲ್ಲಿಯ ಸಹಕಾರಿಗಳು ನಮ್ಮ ಬ್ಯಾಂಕಿಗೆ ಇಲ್ಲಿ ತರಬೇತಿಗೆ, ಇಲ್ಲಿಯ ವೀಕ್ಷಣೆಗೆ ಬಂದದ್ದು ಇದೆ. ಹಾಗೆ ನಮ್ಮ ನೌಕರರು ಬರೀ ಬ್ಯಾಂಕಿನಲ್ಲಿ ದುಡಿಯುವುದು ಮಾತ್ರ ಅಲ್ಲ, ಇಲ್ಲಿಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿ ಕ್ರೀಡಾಕೂಟ ಆದರೆ ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘದ ಎಲ್ಲ ಉದ್ಯೋಗಿಗಳು ಅದರಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಪ್ರಶಸ್ತಿಯಲ್ಲಿ ನಾವು ಸಿಂಹಪಾಲನ್ನು ಯಾವಾಗಲೂ ಪಡಿತಾ ಬಂದಿದ್ದೇವೆ. ಇನ್ನು ಸಾಮಾಜಿಕ ಕಳಕಳಿ, ಬ್ಯಾಂಕಿಗೆ ಯಾವಾಗಲೂ ಬೇರೆ ಬೇರೆಯ ವೈದ್ಯಕೀಯ ನೆರವನ್ನು ಕೇಳಿಕೊಂಡು, ಧಾರ್ಮಿಕ ಕ್ಷೇತ್ರದಲ್ಲಿ ನೆರವು ಕೇಳಿಕೊಂಡು, ಸೊ ಬೇರೆ ಬೇರೆ ಸಾಮಾಜಿಕ ಬದ್ಧತೆಯಿಂದ ನೆರವು ಕೇಳಿಕೊಂಡು ನಮ್ಮ ಸದಸ್ಯರು ಬರ್ತಾರೆ, ಸಂಘ ಸಂಸ್ಥೆಗಳು ಬರ್ತಾರೆ, ಶಿಕ್ಷಣ ಸಂಸ್ಥೆಗಳು ಬರ್ತವೆ. ಆದ್ದರಿಂದ ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಉದಾರವಾಗಿ ದೇಣಿಗೆಯನ್ನು ನೀಡಿದ್ದೇವೆ. ಹಾಗೆಯೇ ಬಡವರು ವೈದ್ಯಕೀಯ ನೆರವಿಗೆ ಹಣಕಾಸಿನ ನೆರವು ಕೇಳಿ ಬಂದರೆ ಅದನ್ನು ಕೂಡ ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಕೋಟದಲ್ಲಿ ಕೊರಗ ಕಾಲೋನಿಯಲ್ಲಿ ಅಲ್ಲಿ ಒಂದಷ್ಟು ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಒಟ್ಟುಗೂಡಿಕೊಂಡು 8 ಕೊರಗ ಮನೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಆ ಮನೆ ಕಟ್ಟುವಲ್ಲಿ ಕೂಡ ನಮ್ಮ ಸಂಸ್ಥೆಯ ಒಂದು ದೇಣಿಗೆ ಇರಲಿ ಅಂತ ಸೊ ನೇರವಾಗಿ 1 ಲಕ್ಷ ರೂಪಾಯಿಯ ನಗದನ್ನು ನಾವು ದೇಣಿಗೆಯಾಗಿ ಕೊರಗ ಮನೆಗಳಿಗೆ ನಿರ್ಮಾಣ ಮಾಡಲಿಕ್ಕೆ ನೀಡಿದ್ದು ನಮ್ಮ ಸಂಸ್ಥೆಗೆ ತುಂಬ ಖುಷಿಯ ವಿಷಯ. ಆದ್ದರಿಂದ ಸಾಮಾಜಿಕ ಬದ್ಧತೆ ಸಹಕಾರಿ ಸಂಸ್ಥೆಗಳಿಗೆ ಇರಬೇಕು, ಅದರಲ್ಲೂ ಕೋಟಾ ಸಹಕಾರಿ ಸಂಸ್ಥೆ ಸೊ ನಾವು ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ ಅನ್ನಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ನಮಸ್ತೆ, ನಾನು ರವೀಂದ್ರ ಕಾಮತ್ ಅಂತ, ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘದ ಗುಣ್ಮಿ ಶಾಖೆಯ ಸಭಾಪತಿ, ಕೋಟಾ ಸಹಕಾರಿ ಸಂಘದ ನಿರ್ದೇಶಕ. ನಮ್ಮದು ಒಟ್ಟು 13 ಶಾಖೆಗಳಿವೆ. ನಮ್ಮದು ಗುಣ್ಮಿದು 8ನೇ ಶಾಖೆ. ನಾವು ಮೊದಲಿಗೆ ಬಾಡಿಗೆ ಕಟ್ಟಡದಲ್ಲಿ ಇದ್ದೆವು ಸ್ವಲ್ಪ ಒಂದು 10 ವರ್ಷ. ಅನಂತರ ಇಲ್ಲಿ ಸ್ವಂತ ನಿವೇಶನವನ್ನು ಖರೀದಿಸಿ ಸ್ವಂತ ಕಟ್ಟಡವನ್ನು ನಿರ್ಮಿಸಿ ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಜನೌಷಧಿ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಆರಂಭಿಸಿದ್ದೇವೆ. ಇದನ್ನು ನಮ್ಮ ಬ್ರ್ಯಾಂಚ್ ಗುಣ್ಮಿ ಗ್ರಾಮ ಅಲ್ಲದೆ ಸ್ಥಳೀಯ ಇತರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರು ಸಹ ಇದರ ಸೇವೆಯನ್ನು ಪಡಿತಾ ಇದ್ದಾರೆ. ಮತ್ತು ಸಕಲ ಮಾರಾಟ ಮಳಿಗೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ಉಪಕರಣಗಳು, ಬೀಜ, ಔಷಧೋಪಚಾರಗಳು ಎಲ್ಲ ಕಡಿಮೆ ಬೆಲೆಯಲ್ಲಿ
ರೈತರಿಗೆ ಸಿಗುವಂಥ ಸೇವೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ನಾವು ಇದು ರೇಷನ್ನನ್ನು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರಿಗೆ ಕೊಡ್ತಾ ಇದ್ದೇವೆ. ಮತ್ತು ಈ ಸಕಲ ಜನೌಷಧಿಯ ಪ್ರಯೋಜನವನ್ನು ಪಾಂಡೇಶ್ವರ, ಕೋಡಿ, ಐರೋಡಿ, ಹಂಗಾರಕಟ್ಟೆ, ಬಾರ್ಕೂರಿನಿಂದ ಸಹ ಇಲ್ಲಿಗೆ ಬಂದು ಜನರು ಕಡಿಮೆ ಬೆಲೆಯ ಔಷಧಿಯನ್ನು ಪಡೆದು ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ. ನಮ್ಮದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಥಮವಾಗಿ ಜನೌಷಧಿ ಕೇಂದ್ರವನ್ನು ತೆರೆದ ಸಂಸ್ಥೆ ನಮ್ಮದು ಕೋಟ ಸಹಕಾರಿ ವ್ಯಾವಸಾಯಿಕ ಸಂಘ ಅನ್ನುವಂಥ ಒಂದು ಪ್ರಶಂಸೆ ನಮಗಿದೆ. ಮತ್ತು ಕಳೆದ ಸಾಲಿನಲ್ಲಿ 100% ವಸೂಲಾತಿಯನ್ನು ಪಡೆದಿದೆ ನಮ್ಮ ಸಂಸ್ಥೆ. ಮತ್ತು ಕಳೆದ 3 ವರ್ಷಗಳಿಂದ 100% ವಸೂಲಾತಿಗೆ ನಮ್ಮ ಬ್ರ್ಯಾಂಚಿಗೆ ಪ್ರಶಸ್ತಿ ಸಹ ನಮ್ಮ ಕೋಟಾ ವ್ಯಾಪ್ತಿಯ ನಮ್ಮ ಸಂಸ್ಥೆಯಿಂದ ನಮಗೆ ಪ್ರಶಸ್ತಿ ಸಹ ಸಿಕ್ಕಿದೆ. ಈ ಸಾಲಿನಲ್ಲಿ 98.85% ವಸೂಲಾತಿ ನಮ್ಮಲ್ಲಿ ಹೊಂದಿದೆ. ಸರಿಸುಮಾರು 2000ರಷ್ಟು ಸದಸ್ಯರನ್ನು ನಮ್ಮ ಶಾಖೆ ಹೊಂದಿದೆ. ಇಲ್ಲಿ ನಾವು ಸರ್ಕಾರಿ ರಜಾ ದಿನ ಸಹ ಸೇವೆಯನ್ನು ಕೊಡ್ತಾ ಇದ್ದೇವೆ. ಶನಿವಾರ ಅಥವಾ ಸರ್ಕಾರಿ ರಜಾ ದಿನದಂದು ಸಹ ನಾವು ಜನರಿಗೆ ಸರ್ವಿಸ್ ಕೊಡ್ತೇವೆ. ನಾನು ಸುಧಾಕರ್ ಕೆ, ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘ ಬೇಳೂರು ಶಾಖೆಯ ಚಾರ್ಜಾಗಿ ಕೆಲಸ ಮಾಡ್ತಾ ಇದ್ದೇನೆ. AEO ಆಗಿ ನನ್ನ ಡೆಸಿಗ್ನೇಷನ್. ಈ ಶಾಖೆಯಲ್ಲಿ ಟೋಟಲ್ ಸದಸ್ಯತ್ವ 1913 ಇದೆ. ಇದು ಪ್ರಧಾನ ಕಚೇರಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಇಂಟೀರಿಯರ್ ಏರಿಯಾದಲ್ಲಿ ಇದೆ. ಇಲ್ಲಿ ಹೆಚ್ಚಿಗೆ ನಮ್ಮ ಕಸ್ಟಮರ್ ಇರುವಂಥದ್ದು ಎಲ್ಲ ಕೃಷಿಕರು. ಇಲ್ಲಿ ಕೃಷಿ ಸಾಲ ಕೂಡ ಜಾಸ್ತಿನೇ ಇದೆ. ಇಲ್ಲಿ ಮಾರ್ಚ್ 31ಕ್ಕೆ ಒಟ್ಟು ಠೇವಣಿ 16,76,00,000 ಇದೆ. ಹಾಗೆ ಲೋನ್ಸ್ ಕೂಡ 19,04,00,000 ತನಕ ಇದೆ. ಹಾಗೆ ವಸೂಲಾತಿ ಪ್ರಮಾಣ ಕೂಡ ಉತ್ತಮವಾಗಿದೆ. ಗ್ರಾಹಕರಿಂದ ಉತ್ತಮ ಸ್ಪಂದನೆ ಕೂಡ ಇದೆ ವಸೂಲಾತಿ ಬಗ್ಗೆ. 99.18 ಕೂಡ ರಿಕವರಿ ಆಗಿದೆ ಮಾರ್ಚ್ ಎಂಡಿಗೆ. ಅದಕ್ಕೆ ನನ್ನ ಎಲ್ಲ ಸದಸ್ಯರಿಗೆ ಆಭಾರಿಯಾಗಿದ್ದೇನೆ. ಈ ಶಾಖೆಯಲ್ಲಿ ಸಿಗುವಂಥ ಫೆಸಿಲಿಟೀಸ್ ಏನಂದರೆ, ಪ್ರಥಮವಾಗಿ ಸೇಫ್ ಡೆಪಾಸಿಟ್ ಲಾಕರ್ ಕೂಡ ಇದೆ, ಅದನ್ನು ಬಳಸ್ಕೊಳ್ಬೋದು. ಹಾಗೆ ಶಾಖೆ ನಮ್ಮ ಬ್ಯಾಂಕಿನ ಇನ್ನೊಂದು ಉತ್ತಮ ಯೋಜನೆಯಾದ ಸಕಲ ಮಾರಾಟ ಮಳಿಗೆ ಅದು ಕೂಡ ಇದೆ. ಅದರ ಪ್ರಕಾರ ಎಲ್ಲ ಗ್ರಾಸರೀಸ್ ಐಟಮ್ ರಿಯಾಯಿತಿ ದರದಲ್ಲಿ, ಬೇರೆ ವ್ಯವಸ್ಥೆಗಿಂತ ಇಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುತ್ತಾ ಇದೆ. ಹಾಗೆ ನೀರಿನ ಪೈಪ್ಲೈನ್ಸ್ ಸಂಬಂಧಪಟ್ಟ ಫಿಟ್ಟಿಂಗ್ಸ್ ಕೂಡ, ಪೈಪ್ ಮತ್ತು ಫಿಟ್ಟಿಂಗ್ಸ್ ಕೂಡ ರಿಯಾಯಿತಿ ದರದಲ್ಲಿ ದೊರಕ್ತಾ ಇದೆ. ನಾನು ಈ ಶಾಖೆಯಲ್ಲಿ ಸುಮಾರು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೆ ವಸೂಲಾತಿ ಇರಲಿ ಅಥವಾ ಠೇವಣಾತಿ ಸಂಗ್ರಹ ಇರಲಿ ಅಥವಾ ಸಕಲ ವ್ಯವಹಾರ ಇರಲಿ, ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನನ್ನ ಸಹ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಆಡಳಿತ ಮಂಡಳಿ, ಪ್ರಧಾನ ಕಚೇರಿ ಸಿಬ್ಬಂದಿಗಳು ಕೂಡ ನಮ್ಮ ವ್ಯವಹಾರದ ಬಗ್ಗೆ ಅಪ್ಡೇಟ್ಸ್ ಏನಿದೆ ಅದನ್ನು ಕಾಲಕಾಲಕ್ಕೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ಇನ್ನು ಗ್ರಾಹಕರಿಗೆ ಒಂದು ವಿಷಯ ಹೇಳೋದಂತ ಹೇಳಿದರೆ, ಈ ರಿಯಾಯಿತಿ ದರದಲ್ಲಿ ಎಲ್ಲ ವಸ್ತುಗಳು ನಮ್ಮಲ್ಲಿ ಸಿಗ್ತಾ ಇದೆ. ರಿಯಾಯಿತಿ ದರದಲ್ಲಿ ಸಾಲ, ಕೃಷಿ ಸಾಲಗಳು ಅಥವಾ ಕಿಸಾನ್ ಡೈರಿ ಅಂತ ಪಶುಸಂಗೋಪನೆ ಸಂಬಂಧಪಟ್ಟ ಸಾಲಗಳು, ಮತ್ತು ಗೃಹ ನಿರ್ಮಾಣ ಸಾಲಗಳು ಅಥವಾ ಇತರ ಯಾವುದೇ ಸಂಬಳ ಆಧಾರಿತ ಸಾಲಗಳು, ಸ್ವಸಹಾಯ ಸಂಘಗಳ ಸಾಲಗಳು ಎಲ್ಲ ರಿಯಾಯಿತಿ ದರದಲ್ಲಿ ದೊರೆತಾ ಇವೆ. ಆ ಫೆಸಿಲಿಟಿಗಳನ್ನು ತಾವು ಪಡ್ಕೊಳ್ಳಿ, ನೀವು ಅಭಿವೃದ್ಧಿ ಹೊಂದಿ ಸಂಘವನ್ನು ಕೂಡ ಅಭಿವೃದ್ಧಿ ಮಾಡಿ ಅಂತ
ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಉಮೇಶ, ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘ ಗಿಳಿಯರ್ ಬ್ರ್ಯಾಂಚ್ ಮ್ಯಾನೇಜರ್. ಬ್ರಾಂಚಿನ ಹೆಸರು ಸಹಕಾರ ಸೂರ್ಯ ಡೆಪಾಸಿಟ್ಸ್. ನಮ್ಮ ಈ ಬ್ರ್ಯಾಂಚ್ ಇದು ಏಪ್ರಿಲ್ ಎಂಡಿದೆ ಹೇಳ್ತೇನೆ. 14,33,00,000 ಲೋನ್ಸ್ 11,87,00,000. BND, SB ಅಕೌಂಟ್, RLCC, ಸಹಕಾರ ಸಂಪದ, ಅಮೃತ ಸ್ವಾತಂತ್ರ್ಯ ನಗದು ಪತ್ರ, ಸಹಕಾರ ರಶ್ಮಿ ಲೋನ್ಸಲ್ಲಿ ಕಿಸಾನ್ ಕ್ರೆಡಿಟ್ ಸಾಲ, ಡೈರಿ ಲೋನ್, MTOP, ರೈತ ಸಂಜೀವಿನಿ ಕಾರ್ಡ್, ಅಲ್ಪಾವಧಿ ಬೇಸಾಯೇತರ ಸಾಲ, ಎಮರ್ಜೆನ್ಸಿ ಸಾಲ, ಜಿವೆಲ್ ಲೋನ್ಸ್, ಡೆಪಾಸಿಟ್ ಲೋನ್ಸ್, CCLS ಸಾಲ, CCLP ಸಾಲ, CCLM ಸಾಲ ಉಂಟು, MTOP ಉಂಟು, ವೆಹಿಕಲ್ ಲೋನ್ ಉಂಟು, ಹೌಸಿಂಗ್ ಲೋನ್ ಉಂಟು, ನವೋದಯ ಸಮೃದ್ಧಿ ಸಂಘ, SHG ಸ್ತ್ರೀಶಕ್ತಿ ಸಂಘ. ಆತ್ಮೀಯ ಸಹಕಾರಿ ಬಂಧುಗಳೇ, ನೋಡಿದ್ರಲ್ಲ ಉಡುಪಿ ಜಿಲ್ಲೆಯ ಕೋಟಾದಲ್ಲಿರುವಂತಹ ಕೋಟಾ ಸಹಕಾರಿ ವ್ಯಾವಸಾಯಿಕ ಸಂಘದ ಅಭಿವೃದ್ಧಿ ಹೇಗಿದೆ ಅಂತ. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ TV, ಮೊದಲು ಮಾನವನಾಗು. ನಮಸ್ಕಾರ.